ಪಬ್ಲಿಕ್ ಕ್ಲೌಡಿಗೆ ನಾನು ಎಕ್ಸಾಂಪಲ್ ಬಸ್ ಅಂತ ತಗೋತೀನಿ. ನೆಕ್ಸ್ಟ್ ಪ್ರೈವೇಟ್ ಕ್ಲೌಡಿಗೆ ಎಕ್ಸಾಂಪಲ್ ನಮ್ದು ಓನ್ ಕಾರ್ ಅಂತ ತಗೋತೀನಿ. ನೆಕ್ಸ್ಟ್ ಹೈಬ್ರಿಡ್ ಕ್ಲೌಡಿಗೆ ಟ್ಯಾಕ್ಸಿ ಅಂತ ತಗೋತೀನಿ. ನೆಕ್ಸ್ಟ್ ಕಮ್ಯುನಿಟಿ ಕ್ಲೌಡಿಗೆ ನಾನು ಇಲ್ಲಿ ಕಾರ್ ಅಂತ ಬರ್ದಿರ್ತೀನಿ, ಬಟ್ ಇದು ಯಾವ ತರ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಪಬ್ಲಿಕ್ ಕ್ಲೌಡಿಗೆ ಬಸ್ ಅಂತ ತಗೊಂಡೇನಿ. ಬಸ್ ಅಂತ ನಿಮಗ್ ಗೊತ್ತು, ಇದೊಂದು ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಆಸ್ತಿ. ಬಸ್ ಒಳಗ ನಾವ್ ಯಾರ್ ಬೇಕಾದ್ ಹೋಗ್ಬೋದ, ಯಾರ್ ಬೇಕಾದಿಲ್ಲ, ಅವ್ರ ದೊಡ್ಡ VIP ನ ಇರ್ಲಿ, ಎಷ್ಟೋ ಕೆಳಗಿನ ಕಡು ಬಡವನೇ ಇರ್ಲಿ, ಯಾರ್ ಬೇಕಾದ್ ಹೋಗ್ಬೋದು. ಅವ್ರು ಹೋಗಿ ಎಷ್ಟು ದೂರ ಪ್ರಯಾಣ ಮಾಡ್ತಾರಲ್ಲ ಅಷ್ಟೇ ಪೇ ಮಾಡ್ಬೇಕು, ಹೌದಲ್ಲ. ಇದು ಪಬ್ಲಿಕ್ ಕ್ಲೌಡ್ ಆಗ ಈ ತರನೇ ವರ್ಕ್ ಆಗ್ತೈತಿ. ಪಬ್ಲಿಕ್ ಕ್ಲೌಡ್ ಒಳಗೆ ನಾವ್ ಯಾರ್ ಬೇಕಾದ್ ಆಕ್ಸೆಸ್ ಮಾಡ್ಕೋಬಹುದು, ನಾವ್ ಎಷ್ಟು ಆಕ್ಸೆಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಈಗ ಕ್ಲೌಡ್ ಪ್ರೊವೈಡರ್ ಅದ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ AWS ಮಾಡ್ಕೊಳ್ಳಿ. AWS ಏನ್ ಪ್ರೊವೈಡ್ ಮಾಡ್ತೀವಿ, ನೀವು VIP ಅದೀರಾ, ತಗೋ ನೀವೇ ಸರ್ವಿಸ್ ತಗೋ. ನೆಕ್ಸ್ಟ್ ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಡೆವಲಪ್ಮೆಂಟ್ ಸೇಮ್ ಅಂತ. ಕೆಲವೊಬ್ರಲ್ಲಿ ಕನ್ಫ್ಯೂಷನ್ಸ್ ಇದೆ. ಡೆವಲಪ್ಮೆಂಟ್ ಅಂದ್ರೆ ಯಾರು ಹೇಳ್ತೀರಾ ಪ್ಲೀಸ್ ಹೇಳಿ ಯಾರಾದ್ರೂ. ಓಕೆ, ಡೆವಲಪ್ಮೆಂಟ್ ಅಂದ್ರೆ ಒಂದು ಅಪ್ಲಿಕೇಶನ್ಸ್, ಸಾಫ್ಟ್ವೇರ್, ಈ ತರ ಏನೋ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಅಂದ್ರೆ ಅದನ್ನ ಕ್ರಿಯೇಟ್ ಮಾಡೋದು ಡೆವಲಪ್ಮೆಂಟ್ ಆಗಿರುತ್ತೆ. ಡೆವಲಪ್ಮೆಂಟ್ ಅಂದ್ರೆ ಆ ಕ್ರಿಯೇಟ್ ಆಗಿರುವಂತ ಈ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಅನ್ನ